ಪಟ್ಟಣದ ಜೀವಜಲ ಆಗಿರುವ ಐತಿಹಾಸಿಕ ನಾಗನೂರು ನೀರಿನ ಪೈಪ್ ಒಡೆದು ಹರಿಯುತ್ತಿದ್ದು, ಬೇಸಿಗೆ ಆರಂಭವಾಗುತ್ತಿರುವ ಬೆನ್ನಲ್ಲೇ ನಿರಂತರ ನೀರು ಪೋಲಾಗುತ್ತಿರುವ ಬಗ್ಗೆ ವಿಶೇಷ ವರದಿ ನಡೆಸಿದ 9 ಲೈವ್ ವಾಹಿನಿ ಕೂಡಲೇ ಪುರಸಭೆ ಮುಖ್ಯಾಧಿಕಾರಿಗಳು ಇತ್ತ ಗಮನ ಹರಿಸುವಂತೆ ತಿಳಿಸಿತು. ಕುಡಿಯುವ ನೀರು ಪೈಪ್ ಒಡೆದು ಸಮಸ್ಯೆಗೆ ಈಡಾಗಿದೆ. ಇದು ಸುಮಾರು ದಿನಗಳಿಂದ ಈ ಪೈಪ್ ಒಡೆದು ಭಾರಿ ಅವಾಂತರ ಸೃಷ್ಟಿಯಾದರೂ ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಯಾರೂ ಸಹ ಇಲ್ಲಿ ಗಮನ ಕೊಡದೆ ನೀರು ತಾನಾಗಿ ಪೋಲಾಗ್ತಾ ಇರೋದು. ಪಟ್ಟಣದಲ್ಲಿ 5-6 ದಿನಗಳಲ್ಲಿ ನೀರು ಬಿಡ್ತಾ ಇದ್ದರು. ಇಷ್ಟು ನೀರು ಪೋಲಾಗ್ತಾ ಇದ್ದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದರ ಬಗ್ಗೆ ಕೂಡಲೇ ಎಚ್ಚೆತ್ತು ಈ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಹೌದು, ಇಡೀ ಪಟ್ಟಣಕ್ಕೆ ನೀರು ಸರಬರಾಜು ಆಗುವ ಹಾಗೂ ಓಣಿಗಳಿಗೆ ಕುಡಿಯುವ ನೀರು ಪೂರೈಸುವ ಟ್ಯಾಂಕ್ನ ಪೈಪ್ ಒಡೆದು ಕೆಲ ದಿನಗಳಿಂದ ನೀರು ಅವ್ಯಾಹತವಾಗಿ ಪೋಲಾಗುತ್ತಿದ್ದು, ಪಟ್ಟಣದ ಪುರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ದಿನೇ ದಿನೇ ಬಿಸಿಲಿನ ತಾಪ ಜಾಸ್ತಿಯಾಗುತ್ತಿದೆ. ವರ್ಷದಿಂದ ವರ್ಷಕ್ಕೆ ಉಷ್ಣಾಂಶದ ಪ್ರಮಾಣ ಏರುತ್ತಿದೆ. ಚಳಿಗಾಲ ಮುಗಿದು ಬೇಸಿಗೆ ಪ್ರಾರಂಭದ ದಿನಗಳಲ್ಲಿಯೇ ನೀರಿನ ಹಾಹಾಕಾರ ಎಲ್ಲೆಡೆ ಶುರುವಾಗಿದೆ. ಇಂತಹ ಸನ್ನಿವೇಶದಲ್ಲಿ ಕುಡಿಯುವ ನೀರಿನ ಪೈಪ್ ಒಡೆದು ಸುಮಾರು ದಿನಗಳು ಆದರೂ ನಿರಂತರವಾಗಿ ಈ ಬಗ್ಗೆ ಈ ಹಿಂದೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಸದ್ಯ ಪಟ್ಟಣದಲ್ಲಿ ಪ್ರತಿ ಓಣಿಗೂ 5-6 ದಿನಗಳಿಗೊಮ್ಮೆ ನೀರು ಪೂರೈಸಲಾಗುತ್ತಿದೆ. ಅದು ಸಾರ್ವಜನಿಕರಿಗೆ ಸಾಕಾಗುವಷ್ಟರೊಳಗೆ ಬಂದ್ ಮಾಡಲಾಗುತ್ತಿದೆ. ಹೀಗಿದ್ದರೂ ಈ ರೀತಿ ನೀರು ಪೋಲು ಆಗುವುದನ್ನು ಮೊದಲು ತಡೆಯಬೇಕು. ಪ್ರತಿಯೊಬ್ಬರೂ ಮಿತವಾಗಿ ಸಮರ್ಪಕವಾಗಿ ಬಳಸಿದಾಗ ಮಾತ್ರ ನೀರು ಸಂರಕ್ಷಿಸಲು ಸಾಧ್ಯ. ಇಲ್ಲದಿದ್ದರೆ ಸಾರ್ವಜನಿಕರು ನೀರಿಗಾಗಿ ಪರದಾಡುವ ಸ್ಥಿತಿ ಬಂದೊದಗುತ್ತದೆ ಎಂಬುದು ಇಲ್ಲಿಯ ನಿವಾಸಿಗಳ ಆಗ್ರಹವಾಗಿದೆ. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.